ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಚಿಂತ್ಯ ಚಾನಲ್. SSP ಸ್ಕಾಲರ್ಶಿಪ್ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರಿ ಅವರೆಲ್ಲ ಒಂದಿಷ್ಟು ಜನ ಕಮೆಂಟ್ ಅನ್ನ ಮಾಡಿದ್ರು. ಏನಂತಂದ್ರೆ ಈಗ ಅರ್ಜಿಯನ್ನ ಸಲ್ಲಿಸಿದ್ರಿ ಯಾವಾಗ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರಿ ಈಗಾಗಲೇ ಹಾಗೂ ಇನ್ನೂ ಕೂಡ ಯಾರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಿ ಅವ್ರಿಗೆಲ್ಲ ಸ್ಕಾಲರ್ಶಿಪ್ ಏಪ್ರಿಲ್ ತಿಂಗಳಲ್ಲಿ ವೆರಿಫೈ ಆಗುತ್ತೆ. ಸ್ನೇಹಿತರೆ, ಅವರ ಅರ್ಜಿಯನ್ನ ಹಾಕಿರ್ತಾರಲ್ಲ ಅದನ್ನ ವೆರಿಫೈ ಮಾಡಿ ನಂತರ ಏಪ್ರಿಲ್ಗಳಲ್ಲಿ ಅದನ್ನ ವೆರಿಫೈ ಮಾಡಿ ಸ್ಯಾಂಕ್ಷನ್ ಮಾಡ್ತಾರೆ ಸ್ನೇಹಿತರೆ. ಹಾಗೂ ಎಲ್ರಿಗೂ ಕೂಡ ಒಂದೇ ಸಮಯಕ್ಕೆ ಈ ಸ್ಕಾಲರ್ಶಿಪ್ ಬರಲ್ಲ ಸ್ನೇಹಿತರೆ. ಅದನ್ನ ಡಿಪಾರ್ಟ್ಮೆಂಟ್ ವೈಸ್ ಕೋರ್ಸ್ ವೈಸ್ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ಆಗ ಸ್ಕಾಲರ್ಶಿಪ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಹಾಗೂ ಇನ್ನು ಯಾರೆಲ್ಲ ಸ್ಕಾಲರ್ಶಿಪ್ ಅರ್ಜಿಯನ್ನ ಸಲ್ಲಿಸಲು ಈಗೂ ಕೂಡ ಅವ್ರಿಗೆ ಕಾಲಾವಕಾಶ ಇದೆ. ಕೂಡಲೇ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ಯಾರೆಲ್ಲ ವಿದ್ಯಾರ್ಥಿಗಳ ಅಕೌಂಟ್ NPS ಲಿಂಕ್ ಇಲ್ವೋ ಅವರು ಕೂಡ ಕೂಡಲೇ NPS ಲಿಂಕ್ ಮಾಡಿಸಿ, ಅಂದ್ರೆ ಆಧಾರ್ ಸೈಡಿಂಗ್ ಅನ್ನ ಮಾಡಿಸಿ. ಖಂಡಿತವಾಗಿಯೂ ನಿಮ್ಮ ಸ್ಕಾಲರ್ಶಿಪ್ ಬರುತ್ತೆ. ಯಾರೆಲ್ಲ NPS ಲಿಂಕ್ ಮಾಡಿಸಿಲ್ವೋ ಅವರಿಗೆ ಸ್ಕಾಲರ್ಶಿಪ್ ಖಂಡಿತವಾಗಿ ಬರೋದಿಲ್ಲ ಸ್ನೇಹಿತರೆ. ಮೊದಲನೇದಾಗಿ ನೀವು ನಿಮ್ಮ ಅಕೌಂಟ್ಗೆ ಆಧಾರ್ ಸೈಡಿಂಗ್ ಆಗಿದೆನಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನೀವು ಪ್ಲೇಸ್ಟೋರ್ ಅಲ್ಲಿ DBT ಆ್ಯಪ್ ಅಂತ ಇರುತ್ತೆ ಸ್ನೇಹಿತರೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿ ಆಧಾರ್ ಕಾರ್ಡ್ನ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಅಲ್ಲಿ ಆಪ್ಷನ್ ಇರುತ್ತೆ. SSP ಸ್ಕಾಲರ್ಶಿಪ್ ಅರ್ಜಿಯನ್ನ ಸಲ್ಲಿಸಲು ನಿಮ್ಗೆ ಏನಾದ್ರು ತೊಂದರೆ ಇದ್ದಲ್ಲಿ ಅಥವಾ ಅನುಕೂಲವಾಗದಿದ್ದಲ್ಲಿ ಈ ಕೆಳ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಮ ಅರ್ಜಿಯನ್ನ ಸಲ್ಲಿಸ್ತಾರೆ ಸ್ನೇಹಿತರೆ. ಅದು ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.